ಇವತ್ತು ಸಮಾಜದಲ್ಲಿ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಆಗಿರುವಂತದ್ದು ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ಒಂದು ವ್ಯವಸ್ಥೆ ಸಿಗದೆ ಇರುವಂತದ್ದು, ಜೊತೆಗೆ ಬಡತನ, ಜೊತೆಗೆ ಹಿಂದುಳಿದ ವರ್ಗಕ್ಕೆ ಸೇರಿರುವಂತದ್ದು. ಈ ಎಲ್ಲ ಅಸಮಾನತೆಯನ್ನ ಹೋಗಲಾಡಿಸುವ ಸಲುವಾಗಿ ದೇಶದಲ್ಲಿ ಬಹಳಷ್ಟು ಮಂದಿ ಪ್ರಯತ್ನವನ್ನ ಕೂಡ ಪಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪಾಟ್ನಾದ ಗಣಿತ ಶಿಕ್ಷಕರಾಗಿರುವಂತಹ ಆನಂದ್ ಕುಮಾರ್ ಅವರು 2002ರಲ್ಲಿ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾರೆ. ಸೂಪರ್ 30 ಅನ್ನೋ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾರೆ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಾವೆಲ್ಲ ಮಕ್ಕಳು ಶೈಕ್ಷಣದಿಂದ ವಂಚಿತರಾಗಿರ್ತಾರೆ, ಹಿಂದುಳಿದಿರ್ತಾರೆ, ಅಂತಹ ಮಕ್ಕಳನ್ನ ಪ್ರತಿ ವರ್ಷ 30 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಅವರನ್ನ ಸದೃಢನಾಗಿ ಮಾಡಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಓದಿಸುವಂತಹ ಕಾರ್ಯಕ್ರಮ ಇವತ್ತು ದೇಶವ್ಯಾಪಿ ಅಲ್ಲ, ಇವತ್ತು ವಿದೇಶಗಳಲ್ಲೂ ಕೂಡ ಈ ಒಂದು ಸೂಪರ್ 30 ಕಾರ್ಯಕ್ರಮ ಸದ್ದು ಮಾಡ್ತಿರುವಂತದ್ದು. ಅದೇ ಮಾದರಿಯಲ್ಲಿ ಇವತ್ತು ಕರ್ನಾಟಕದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಕೂಡ ಸೂಪರ್ 60 ಅನ್ನೋ ಒಂದು ವಿನೂತನ ಶೈಕ್ಷಣಿಕ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಮೊದಲ ವರ್ಷವೇ ಈ ಒಂದು ಸೂಪರ್ 60 ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಯಶಸ್ಸು ಸಿಕ್ಕಿರುವಂತದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿರುವಂತಹ 60 ವಿದ್ಯಾರ್ಥಿಗಳು ಕೂಡ ಉತ್ತಮ ಫಲಿತಾಂಶದಿಂದ ತೇರ್ಗಡೆ ಆಗಿರುವಂತದ್ದು. ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರೇ ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಕಂಗ್ರಾಚ್ಯುಲೇಷನ್ ಸರ್. ಮೊದಲಿಗೆ ನೀವು ಆಯ್ಕೆ ಮಾಡಿ ಕಳಿಸಿದಂತ 60 ವಿದ್ಯಾರ್ಥಿಗಳು ಕೂಡ ಆಯ್ಕೆ ಆಗಿದ್ದಾರೆ. ಹೇಗೆ, ಎಷ್ಟು ಖುಷಿ ಇದೆ ಸರ್ ಇವತ್ತು ನಿಮಗೆ? ಮೊದಲನೇದಾಗಿ ನಮ್ಮ ಟಾಪರ್ಸ್ ಜೊಹರಾ ಅವರು 595, ಪೂಜಾ ಅವರು 593, ಸಾಂಚಿತಾ ಅವರು 582, ಭಾವನಾ ಅವರು 574, ವರುಣ್ 561, ಸುಪ್ರಿಯಾ 566, ಮೊಹಮ್ಮದ್ ಯೂಸಫ್ 554, ಕಾರ್ತಿಕ್ 568, ಆದರ್ಶ್ 547, ಅಮೃತ 554. ಈ ಟಾಪ್ 10 ಅವ್ರಿಗೆ ಮಿಕ್ಕಿದ 60 ಮಂದಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ಬಡವ್ರ ಮಕ್ಕಳು, ಕಷ್ಟದಲ್ಲಿ ಬೆಳೆದವರು, ಅವ್ರ ತಂದೆ ತಾಯಿ ಕನಸನ್ನ ನನಸು ಮಾಡಬೇಕು ಅಂತ ದಿನಕ್ಕೆ 16 ತಾಸು ಓದೋರು, ಚಿಕ್ಕಬಳ್ಳಾಪುರದ ಭವಿಷ್ಯ ಇವರು. ಇವ್ರು ಯಾರು ಖಾಸಗಿ ಶಾಲೆಯವರಲ್ಲ, ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಓದ್ದವರು ಅಲ್ಲ, ತಂದೆ ತಾಯಿ ಆರ್ಥಿಕವಾಗಿ ಅಷ್ಟು ಸ್ಥಿತಿವಂತರು ಅಲ್ಲ. ಅಂತ ಮಕ್ಕಳನ್ನ, ಸರ್ಕಾರಿ ಶಾಲೆ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಕಳೆದ 2.5-3 ತಿಂಗಳಿಂದ ಬೆಂಗಳೂರಲ್ಲಿ ಹಾಸ್ಟೆಲ್ ಕೊಟ್ಟು, ಊಟ ಕೊಟ್ಟು, ಚೆನ್ನಾಗಿ ಟ್ರೈನ್ ಮಾಡಿ ಅವ್ರನ್ನ ಗೆಲ್ಸಿದೀವಿ. ಇವತ್ತು ಸೂಪರ್ 60 ಗೆದ್ದಿದೆ. ಇದು ನನ್ನ ಚಿಕ್ಕಬಳ್ಳಾಪುರದ ಭವಿಷ್ಯ. ಈ 60 ಮಂದಿನಿ ಯಾವ ರೀತಿ ಆಯ್ಕೆ ಮಾಡಿದ್ರಿ ನೀವು? ಸರ್, ಆ ಶಾಲೆಯಲ್ಲಿ ಒಂದು ಟೆಸ್ಟ್ ಮಾಡ್ತಾ ಬಂದ್ವಿ ಸ್ಟಾರ್ಟಿಂಗು. ಆ ಟೆಸ್ಟ್ ಮುಖಾಂತರ ಸೆಲೆಕ್ಟ್ ಮಾಡಿದ್ವಿ. ಒಂದು ಎರಡನೇದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ತುಂಬಾ ಸ್ಟ್ರಗಲ್ ಅಲ್ಲಿರೋ ಫ್ಯಾಮಿಲೀಸು, ಈಗ ಸಿಂಗಲ್ ಪೇರೆಂಟ್ ಕಿಡ್ಸು, ಆ ಕುಟುಂಬಕ್ಕೆ ಅವನೇ ಆಧಾರ ಅಥವಾ ಆಕೆ ಆಧಾರ, ಅಂತ ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ವಿ. APMC ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋರ ಮಕ್ಕಳು, ಡ್ರೈವರ್ ಮಕ್ಕಳು, ಕಾರ್ಪೆಂಟರ್ ಮಕ್ಕಳು, ಕೂಲಿ ಕೆಲಸ ಮಾಡೋರ ಮಕ್ಕಳು, ಕೂಲಿಗೆ ಹೋಗೋರ ಮಕ್ಕಳು, ಇದ್ರಲ್ಲಿ ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲ ಗೆದ್ದಿದ್ದಾರೆ. ರಾಜಕಾರಣಿಯಾಗಿ ನಾನು ಏನ್ ಸಾಧಿಸ್ತೀನಿ ಅನ್ನೋ ಗೊತ್ತಿಲ್ಲ. ಈ ಚಿಕ್ಕಬಳ್ಳಾಪುರದ ಮನೆ ಮಗನಾಗಿ ಇವ್ರ ಲೈಫಲ್ಲಿ ಬದಲಾವಣೆ ತಂದಿದ್ದೀನಿ. ಇವತ್ತು 60 ಮೆಂಬರ್ಸು ಗೆದ್ದಿದ್ದಾರೆ. ನಮ್ಮೆಲ್ಲ ಟಾಪರ್ಸ್ಗೂ, ವಿಶೇಷವಾಗಿ ಅವ್ರ ಪೇರೆಂಟ್ಸ್ಗೆ, ನಾನು ಅವ್ರ ಪೇರೆಂಟ್ಸ್ನ, ಟೀಚರ್ಸ್ನ ಕೂರಿಸ್ಕೊಂಡು ಹೇಳಿದಾಗ, ಬೆಂಗಳೂರು ಕರ್ಕೊಂಡೋಗಿ ಟ್ರೈನಿಂಗ್ ಕೊಡ್ತೀನಿ ಅಂದಾಗ ಅವ್ರು ಒಪ್ಪಿಗೆ ಕೊಟ್ಟರು. ಎರಡನೇದು, ಸರ್ಕಾರದಲ್ಲಿ ನಾಳೆ ಅಟೆಂಡೆನ್ಸ್ ಶಾರ್ಟೇಜ್ ಬರಬಾರ್ದು ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂಡೆ. ಈ ಮಕ್ಕಳನ್ನ ಕರ್ಕೊಂಡೋದೆ. ಸೊ ಚೆನ್ನಾಗಿ ಓದಿಸಿದ್ದೀನಿ. 16 ಅವರ್ ಓದಿದ್ದಾರೆ ಸರ್. ನಾನು ಇವ್ರ ಕಷ್ಟ ನೋಡಿದ್ದೀನಿ. ಇವ್ರ ಟೈಮ್ ನಾನು ಫ್ರೀ ಆಗಿದ್ದಾಗ ಹೋಗಿ ಮೋಟಿವೇಟ್ ಮಾಡ್ತಾ ಇದ್ದೆ. ತುಂಬಾ ಕಷ್ಟಪಟ್ಟು ಓದಿದ್ದಾರೆ. 2.5-3 ತಿಂಗಳು ಮೊಬೈಲ್ ಇಲ್ಲ, ಟಿವಿ ಇಲ್ಲ. ಬಹಳ ಖುಷಿ ಅನ್ನಿಸ್ತು ನೋಡಿ. ತಂದೆ ಇಲ್ದೇ ಇರೋ ಹುಡುಗ ಇವತ್ತು ಡಿಸ್ಟಿಂಕ್ಷನ್ ಬಂದಿದ್ದಾನೆ. ಅವ್ರ ತಾಯಿಗೆ ಇನ್ನೇನ್ ಬೇಕು ಸರ್? ಅದಕ್ಕಿಂತ ಏನ್ ಬೇಕು ಸರ್? ಇಂತಹ ಮಕ್ಕಳಿಗೆ ಅತ್ಯುತ್ತಮ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಈ ರೀತಿಯಾದಂತಹ ಒಂದು ಪ್ರೇರಣೆ ಹೇಗೆ ನಿಮ್ಗೆ ಬಂತು? ನಾನು ಹೇಳ್ತಿದ್ದೆ ಸರ್, ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡವನು, ಸ್ಟ್ರಗಲ್ ಪಟ್ಟವನು, ತುಂಬಾ ಒಂದೊತ್ತು ಊಟಕ್ಕೂ ಒದ್ದಾಡ್ದವನು. ಏನೋ ದೈವ ಕೃಪೆ, ನಮ್ಮಮ್ಮ ಯಾವಾಗ್ಲೂ ದೇವ್ರ ಮನೇಲಿ ಕುತ್ಕೊಂಡು ಪೂಜೆ ಮಾಡೋಳು. ನನ್ಗೆ ಅನಿಸ್ತಿತ್ತು ನಮ್ಮಮ್ಮ ಏನ್ ದೇವ್ರ ಮನೆಯಲ್ಲೇ ಕಳೆದೋಗ್ತಿದ್ದಾಳೆ ಅಂತ. ಆ ಅಮ್ಮ ಎಷ್ಟು ಪೂಜೆ ಮಾಡಿದ್ರೆ ನಾನು MLA ಆಗ್ತೀನಿ ಹೇಳಿ. ಒಂದು ಲಾಬಿ ಮಾಡದೆ ಟಿಕೆಟ್ ಬಂತು, ದುಡ್ಡು ಖರ್ಚು ಮಾಡದೆ ಗೆದ್ದೆ. ಇಷ್ಟೆಲ್ಲ ಸಾಧ್ಯ ಆದಿದ್ದು ಅಪ್ಪ ಅಮ್ಮ ಒಳ್ಳೆತನ. ಮೋಸ್ಟ್ಲಿ ಅವರಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ ಒಳ್ಳೆತನ ನನ್ನನ್ನು ಕಾಪಾಡಿದೆ. ಮೋಸ್ಟ್ಲಿ ಇವ್ರ ತಂದೆ ತಾಯಿ ಒಳ್ಳೆತನ ಇವ್ರನ್ನ ಕಾಪಾಡಿದೆ. ಮೋಸ್ಟ್ಲಿ ಇವ್ರ ತಂದೆ ತಾಯಿ ತುಂಬಾ ಒಳ್ಳೇದ್ ಮಾಡಿದ್ದಾರೆ ಸರ್. ಅದಕ್ಕೆ ನನ್ನಂತವ್ನು MLA ಆಗಿ, ನನ್ನಂತವ್ನು ಇನಿಷಿಯೇಟ್ ಮಾಡಿ. ಇದೇನ್ ಗೊತ್ತಾ ಸರ್, ಇವ್ರು ಬದಲಾವಣೆ ಆಗ್ಬೇಕು ಸರ್. ಮತ್ತೆ ನೋಡಿ, ಚರಿತ್ರೆಯಲ್ಲಿ ನಡೆಸಿಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿ ನಡೆಸಿದೀವಿ. ಎಕ್ಸಾಮ್ ಸ್ಟ್ರಿಕ್ಟ್ ಆಗಿ ನಡೆಸಿದೀವಿ. CC ಕ್ಯಾಮ್ರಾ ಹಾಕಿದೀವಿ, ಅಬ್ಸರ್ವೇಷನ್ ಇಟ್ಟಿದ್ವಿ DC ಆಫೀಸಲ್ಲಿ. ಎಲ್ಲ ವಾರ್ನ್ ಮಾಡಿದ್ದೆ, ಒಬ್ರು ಕಾಪಿ ಹೊಡಿಯೋದು ನಮ್ ದೃಷ್ಟಿಗೆ ಬಂದ್ರೆ ಸಸ್ಪೆನ್ಷನ್ಗೆ ಬರೀತೀನಿ ಅಂತ. ಸ್ಟ್ರಿಕ್ಟ್ ಆಗಿ ಮಾಡಿದ್ವಿ. ನಮ್ಗಿಲ್ಲಿ ನಂಬರ್ ಗೇಮ್ ಎಲ್ಲ ಮುಖ್ಯ. ಚಿಕ್ಕಬಳ್ಳಾಪುರದಲ್ಲಿ ಆ ಕಾಪಿ ಹೋಗ್ಬೇಕು. ನೀವು ವಿಚಾರಿಸ್ಕೊಳ್ಳಿ, ಈ ಸಲ ಕಾಪಿ ಮಾಡಕ್ ನಾವು ಬಿಟ್ಟಿಲ್ಲ. ನಮ್ಮ ಇದೇ ತರ ಈ ಜಿನೇನ್ ರಿಸಲ್ಟೇ ಬೇಕು ನಮ್ಗೆ. ಏನು ಮಾಡಕ್ ಆಗದಿರೋ ಫೇಕ್ ರಿಸಲ್ಟ್ ಬೇಕಾಗಿಲ್ಲ. ಇವ್ರು ಗೆಲ್ತಾರೆ, ಗೆದ್ದಿದ್ದಾರೆ, ಇವ್ರಿಗೆಲ್ಲ ಒಳ್ಳೇದಾಗುತ್ತೆ. ಸರಿ, ಸೂಪರ್ 60 ಕಾರ್ಯಕ್ರಮದ ಉದ್ದೇಶ ಏನು? ಈಗ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ರಿ, ಟ್ರೈನಿಂಗ್ ಕೊಟ್ರಿ, ಪಾಸ್ ಆದ್ರು, ಮುಂದೆ ಏನು ಅವ್ರ ಭವಿಷ್ಯ? ಈಗ ಸರ್, ಈಗ ಅವ್ರ ಜೊತೆ ನಾನು ಇದೀನಿ. ಈಗ ಅವರು
ಅವ್ರಿಗೆ ಇಷ್ಟ ಆಗಿರೋ ಕಾಲೇಜ್ಗಳಲ್ಲಿ ಸೇರಿಸ್ತಾರೆ. ನಾನು ಹೇಳಿದ್ದೀನಿ ಅವ್ರಿಗೆ, ಈಗ ಅವರು PUCಗೆ ಸೈನ್ಸ್ಗೋ ಕಾಮರ್ಸ್ಗೋ ಎಲ್ಲೆಲ್ಲಿ ಸೇರ್ತಾರೆ. ಅವ್ರಿಗೂ ನಾನು ಹೇಳಿದ್ದೀನಿ, ನೀವು ಸೈನ್ಸ್ಗೆ ಹೋದ್ರೆ CET ನೀಟಿಗೆ ಬೇಕಾಗಿರೋ ಪುಸ್ತಕಗಳು ಕೊಡೋದಾಗ್ಬೋದು. ಮತ್ತೆ ಇವ್ರು ಸೆಕೆಂಡ್ ಇಯರ್ ಮುಗಿದ್ಮೇಲೆ ಮತ್ತೆ ಕ್ರ್ಯಾಶ್ ಕೋರ್ಸ್ ಮಾಡ್ತೀನಿ ಇವ್ರಿಗೆ. ಇವ್ರು ಸೆಕೆಂಡ್ ಇಯರ್ ಮುಗಿದ್ಮೇಲೆ ಮೊನ್ನೆ ಒಂದು 600 ಜನಕ್ಕೆ CET ಕ್ರ್ಯಾಶ್ ಕೋರ್ಸ್ ಮಾಡಿದೆ. ಅದೇ ತರ ಇವ್ರು ಸೆಕೆಂಡ್ ಇಯರ್ ಮುಗಿದ್ಮೇಲೆ ಈಗ ಕೆಲವರು ಜೂನಿಯರ್ ಕಾಲೇಜ್ ಸೇರ್ಬೋದು. ಈ ಸಲ ಜೂನಿಯರ್ ಕಾಲೇಜಲ್ಲೂ ನಾನು CET ಇಂಟಿಗ್ರೇಟೆಡ್ ಸ್ಟಾರ್ಟ್ ಮಾಡಿಸ್ತಿದ್ದೀನಿ, ನನ್ನ ಸ್ವಂತ ದುಡ್ಡಲ್ಲೇ ಮಾಡಿಸ್ತೀನಿ. ಈ ಮಕ್ಕಳು ಸೆಕೆಂಡ್ ಇಯರ್ ಆದ್ಮೇಲೆ ಮತ್ತೆ ನಾನು ಆ 30 days ಮತ್ತೆ ಇವ್ರನ್ನ ಟ್ರೈನ್ ಮಾಡ್ತೀನಿ. ಇವ್ರನ್ನ ನಿಲ್ಲಿಗೆ ಬಿಡಲ್ಲ, ಇವ್ರನ್ನ 10 years ಗಮನಿಸ್ತೀನಿ. 10 year ಆದ್ಮೇಲೆ ಯಾವ್ದಾದ್ರು ಪ್ರೆಸ್ ಮೀಟ್ ಅಲ್ಲಿ ಅವತ್ತು ನಾನು MLA ಆಗಿರ್ತೀನೋ ಆಗಿರಲ್ವೋ ಐ ಡೋಂಟ್ ಕೇರ್. ನಾನು ಪವರ್ ಇಂದ ಓದೋನಲ್ಲ ಅಲ್ವಾ. ರಾಜಕೀಯಕ್ಕೆ ನನ್ನಂತ ಅನ್ಬೇಕು, ನನಗೆ ರಾಜಕೀಯ ಬೇಕಾಗಿಲ್ಲ. ಸೊ ನನ್ನಂತ ರಾಜಕೀಯಕ್ಕೆ ನನ್ನಂತ ಬೇಕಾದ್ರೆ ಅದು ಉಳಿಸ್ಕೊಳ್ಳುತ್ತೆ. ಅವತ್ತು 10 ವರ್ಷ ಆದ್ಮೇಲೆ ಇವ್ರನ್ನೆಲ್ಲ ನಿಲ್ಸಿ ಇಲ್ಲೇ ಮಾತಾಡಿಸ್ತೀನಿ. ನೋಡಿ ಸರ್, ಈ ಹುಡುಗ IIT, ಈ ಹುಡುಗಿ ಏಮ್ಸ್, ಈ ಹುಡುಗಿ ಡಾಕ್ಟ್ರು, ಈ ಹುಡುಗಿ ಇಂಜಿನಿಯರ್, ಈ ಹುಡುಗ ಟಾಪರ್. 10 ವರ್ಷ ಆದ್ಮೇಲೆ ಮತ್ತೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಪ್ರತಿ ವರ್ಷ ಮುಂದುವರಿಯುತ್ತೆ ಈ ಕಾರ್ಯಕ್ರಮ. ಸೂಪರ್ 60 ಮುಂದುವರಿಯುತ್ತೆ, ಫ್ರೀ CET ಕೋಚಿಂಗ್ ಮುಂದುವರಿಯುತ್ತೆ, 10 ಆಂಬ್ಯುಲೆನ್ಸ್ ಮುಂದುವರಿಯುತ್ತೆ, ಮನೆಗೆ ಹೋಗೋ ನಮಸ್ತೆ ಚಿಕ್ಕಬಳ್ಳಾಪುರ ಮುಂದುವರಿಯುತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೊಡೋದು ಮುಂದುವರಿಯುತ್ತೆ, 20,000 ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಡೋ ಬಟ್ಟೆ ಮುಂದುವರಿಯುತ್ತೆ, 1,000 ರೂಪಾಯಿ ಕೊಡೋ ಸ್ಕಾಲರ್ಶಿಪ್ ಮುಂದುವರಿಯುತ್ತೆ, MBBS ಇಂಜಿನಿಯರಿಂಗ್ ಅವ್ರಿಗೆ 5,000 ಸ್ಕಾಲರ್ಶಿಪ್ ಮುಂದುವರಿಯುತ್ತೆ, ವಿಮರ್ಶೆ ಜೊತೆ ಬಯಸ್ಕೊಳ್ಳೋದು ಇನ್ನು 5 ವರ್ಷ ಮುಂದುವರಿಯುತ್ತೆ. ಸೂಪರ್ 60ಯಲ್ಲಿ ಆಯ್ಕೆಯಾಗಿ ಈಗ ಪ್ರದೀಪ್ ಈಶ್ವರಿಂದ ಸನ್ಮಾನ ಮಾಡಿಸ್ಕೊಂಡಿರುವಂತ ವಿದ್ಯಾರ್ಥಿಗಳು ಕೂಡ ನನ್ನ ಜೊತೆ ಇದ್ದಾರೆ. ಅವ್ರನ್ನು ಮಾತಾಡ್ತೀನಿ. ಎಷ್ಟು ಖುಷಿ ಇದೆ ಇವತ್ತು ನಿಮ್ಗೆ? ತುಂಬಾ ಖುಷಿ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ತುಂಬಾ ಜಾಸ್ತಿ ಬಂದಿದೆ. 93% ಬಂದಿದೆ. ನಾನು ಸೆಂಟ್ ಜೋಸೆಫ್ ಕಾನ್ವೆಂಟ್ ಇಂದ ಸಂಚಿತಾ ಮಾತಾಡ್ತಾ ಇರೋದು. ಪ್ರದೀಪ್ ಈಶ್ವರ್ ಸರ್ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರು 1 month ಹಾಸ್ಟೆಲ್ ಕರ್ಕೊಂಡು ಹೋಗಿ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿರೋ ಟೀಚರ್ಸ್ ಸಿಕ್ಕಿದ್ರು ನಮ್ಗೆ. ಮ್ಯಾಥ್ಸ್ ಸೈನ್ಸ್ ಅಂತೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ತುಂಬಾ ಟ್ರಿಕ್ಸ್ ಮತ್ತೆ ಟಾಪಿಕ್ಸ್ ಕಲ್ತ್ಕೊಂಡ್ಬಂದ್ವಿ. ನಾವ್ ಎಕ್ಸಾಮ್ಸ್ ಹೇಗ್ ಬರಿಬೇಕು, ಯಾವ ತರ ಫೇಸ್ ಮಾಡ್ಬೇಕು ಅನ್ನೋದು ತುಂಬಾ ಕಲ್ತ್ಕೊಂಡ್ವಿ. ಪ್ರದೀಪ್ ಈಶ್ವರ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೀವು ಹೇಗೆ ಆಯ್ಕೆ ಆದ್ರಿ ಮತ್ತೆ ಟ್ರೈನಿಂಗ್ ಯಾವ ರೀತಿ ಇತ್ತು? ಸ್ಕೂಲಲ್ಲಿ ಟಾಪ್ 6 ಕಾಂಪಿಟೇಷನ್ ಅಂತ ಇಟ್ಟಿದ್ರು. ಅಲ್ಲಿ ಟೆಸ್ಟ್ ಕೊಡ್ತಿದ್ರು. ಆ ಟೆಸ್ಟ್ ಅಲ್ಲಿ ಟಾಪ್ 6 ಅಲ್ಲಿ ನಾನು ಸೆಲೆಕ್ಟ್ ಆಗಿ 1 monthಗೆ ಬ್ಯಾಂಗ್ಳೂರಲ್ಲಿ ಸೂಪರ್ 60 ಪ್ರೋಗ್ರಾಮ್ಗೆ ನಾನು ಸೆಲೆಕ್ಟ್ ಆಗಿದೆ. ಅಲ್ಲಿ 16 hours ಕೂಡ್ಸಿ ಓದಿಸ್ತಾ ಇದ್ರು. ಫಸ್ಟ್ ಅಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ ಬರ್ತಾ ಬರ್ತಾ ಅಲ್ಲೇ ಇನ್ನೂ ಓದ್ಬೇಕಾಗಿತ್ತು ಅಂತ ಅನ್ಸ್ತಿತ್ತು. ಸೊ ವಿ ಡಿಸರ್ವ್ ಬೆಟರ್. ನಿಮ್ದು ಯಾವ ಶಾಲೆ, ಹೇಗೆ ಆಯ್ಕೆ ಆದ್ರಿ ನೀವು? ನಮ್ದು ಗೌರ್ಮೆಂಟ್ ಹೈಸ್ಕೂಲ್ ಅಂತ ಅಜ್ಜದಲ್ಲಿ ಓದ್ತಿದ್ದೆ. ನಂದು ಆವರೇಜ್ ಮಾರ್ಕ್ಸು. ಆದ್ರೆ ಸರ್ ನಾನ್ ಮಾತ್ ಕೊಡ್ತಾ ಇದ್ದೀನಿ, ನಿಮ್ಮ ಹಾಗೆ ನಾನು ಬಿದ್ದು ಮೇಲೆ ಕೆದ್ದು ಬರ್ತೀನಿ ಸರ್. ಇದು SSLC ಅಲ್ಲ ಸರ್, ಸೆಕೆಂಡ್ ಪ್ಲೇಸ್ ಅಲ್ಲಿ ನಾನೇನಂತ ತೋರಿಸ್ತೀನಿ ಸರ್ ಸ್ಟೇಟ್ಗೆ. ಥ್ಯಾಂಕ್ ಯು ಸರ್. ನೋಡ್ತಾ ಇದೀವಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಭಾವುಕತೆಯಿಂದ ಮಾತನಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಆಗಿರುವಂತದ್ದು ಈ ಸೂಪರ್ 60 ಅನ್ನೋ ವಿನೂತನ ಶೈಕ್ಷಣಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಡಿ ಯಾರೆಲ್ಲ ತರಬೇತಿಯನ್ನ ಪಡ್ಕೊಂಡಿದ್ರು ಅವರು ಇವತ್ತು ಅತ್ಯುತ್ತಮ ಫಲಿತಾಂಶದಿಂದ ತೇರ್ಗಡೆ ಆಗಿದ್ದಾರೆ. ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಯಾರೆಲ್ಲ ಟಾಪರ್ಸ್ ಇದ್ದಾರೆ ಇದರಲ್ಲಿ ಅವ್ರನ್ನ ಸನ್ಮಾನ ಮಾಡುವಂತಹ ಕೆಲಸವನ್ನು ಕೂಡ ಇವತ್ತು ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ರಘುಪಾಲ್, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.